ಇವತ್ತು ಕರ್ನಾಟಕ ಸ್ಟೇಟ್ ಮೈನಾರಿಟಿ ಕಮಿಷನ್ ಅವರು ಡಿಸೆಂಬರ್ 18 ಒಂದು ಇಂಟರ್ನ್ಯಾಷನಲ್ ಡಿಕ್ಲೇರ್ಡ್ ಡೇ ಫಾರ್ ಮೈನಾರಿಟೀಸ್ ಅಂತ ಇವತ್ತು ನಾವು ಇಲ್ಲಿ ಮೈನಾರಿಟಿ ರೈಟ್ಸ್ ಡೇ ಅಂತ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮದು ಉದ್ದೇಶ ಇಷ್ಟೇ, ಮೈನಾರಿಟೀಸ್ ಅವ್ರಿಗೆ ಏನು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಇದೆ, ಅವ್ರಿಗೆ ಏನೇನು ಹಕ್ಕುಗಳು ಇದೆ ಕಾನೂನು ಪ್ರಕಾರ, ಅದು ಅವ್ರಿಗೆ ಸಿಗಬೇಕು. ಆ ದಿಶೆಯಲ್ಲಿ ನಾವು ಜನರಿನಲ್ಲಿ ಅವೇರ್ನೆಸ್ ತರಬೇಕು ಮತ್ತು ಎಲ್ಲರೂ ಸೇರಿಕೊಂಡು ಒಂದು ಕಮ್ಯುನಲ್ ಹಾರ್ಮನಿ ಭಾವನೆ ತಗೊಂಡು ಬರಬೇಕು. ಬರೀ ಮೈನಾರಿಟೀಸ್ ನಾವು ಸೇರೋದಿಲ್ಲ, ಮೆಜಾರಿಟಿ ಕಮ್ಯುನಿಟೀಸ್ ಜೊತೆಯಲ್ಲಿ ನಾವು ಇದೇ ರೀತಿ ಮುಂದೆ ದಿವಸದಲ್ಲಿ ಒಂದು ಸಮ್ಮೇಳನ, ಒಂದು ಸಮಾರಂಭ ಮಾಡಿ ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಏನು ನಾವು, ಯಾಕಂದರೆ ನಮ್ಮ ಕರ್ನಾಟಕ ಕಮಿಷನ್ ಇದೆ, ನಾವು ಕರ್ನಾಟಕದಲ್ಲಿ ಇದು ಒಂದು ಕೋಮು ಸೌಹಾರ್ದತೆಯನ್ನು ಪ್ರಮೋಟ್ ಮಾಡಲಿಕ್ಕೆ ಕಮಿಷನ್ಗೆ ಒಂದು ಅಬ್ಜೆಕ್ಟಿವ್ ಇದೆ. ಅದರಲ್ಲಿ ಅದೂ ಕೆಲಸ ಮಾಡಲಿಕ್ಕೆ ಮತ್ತು ಕಾನ್ಸ್ಟಿಟ್ಯೂಷನಲ್ ರೈಟ್ಸನ್ನು, ಹಕ್ಕನ್ನು ಅವ್ರಿಗೆ ಸಿಗಬೇಕು, ಈ ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಈ ಥರ ಸಮಾರಂಭಗಳನ್ನು ನಾವು ಕರೀತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಈ ಜುಡಿಷಿಯಲ್ ಸರ್ವಿಸಸ್ನಲ್ಲಿ ಯಾರು ಇರ್ತಾರೆ, ಈ ಕಾನ್ಸ್ಟಿಟ್ಯೂಷನ್ಗೆ ಅರ್ಥ ಮಾಡ್ಕೊಳ್ಳೋರು, ಇದರ ರೈಟ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋರು ಅಂಥವ್ರಿಗೆ ನಾವು ವಿಶೇಷ ಕೀ ನೋಟ್ ಅಡ್ರೆಸ್ ಮಾಡಲಿಕ್ಕೆ ಸ್ಪೀಕರ್ಸ್ಗೆ ನಾವು ಕರೀತಾ ಇದ್ದೀವಿ. ಇವತ್ತು ಅದೇ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಾವು ಈ 6 ಮೈನಾರಿಟೀಸ್ನಲ್ಲಿ ಯಾರ್ಯಾರು ಸಮಾಜ ಸೇವಕರು, ಯಾರು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಗುರುತಿಸಿ ಅವ್ರಿಗೆ ಇಲ್ಲಿ ಕರೆಸಿ ಅವ್ರಿಗೆ ಆನರ್ ಮಾಡಿದ್ದಕ್ಕೆ ಒಂದು ಅವಕಾಶ, ಇಲ್ಲಿ ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಮತ್ತೆ ಕಮಿಷನ್ನಿಂದ ಮೈನಾರಿಟೀಸ್ಗೆ ಅವ್ರಿಗೆ ಏನನ್ನ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗೆ, ಹಕ್ಕಿಗೆ ಏನನ್ನ ಧಕ್ಕೆ ಬಂದರೆ ನಮಗೆ ಯಾವಾಗಲೂ ಅವರು ಅಪ್ರೋಚ್ ಮಾಡ್ಬೋದು. ಇದು ಒಂದು ಸೆಮಿ ಜುಡಿಷಿಯಲ್ ಬಾಡಿ ಅಂತ ಹೇಳ್ತೀವಿ ನಾವು, ಕ್ವಾಸಿ ಜುಡಿಷಿಯಲ್ ಬಾಡಿ ಇದೆ. ಇದರಲ್ಲಿ ನಾವು ಅವ್ರದ್ದು ಏನನ್ನ ಹಕ್ಕುಗಳು ಸರಿಯಾಗಿ ಅವ್ರಿಗೆ ರೀತಿಯಲ್ಲಿ ಇದು ಕೊಡ್ತಾ ಇದ್ರೆ ನಾವು ಅದು ಕಾನೂನು ಪ್ರಕಾರ ಅವ್ರಿಗೆ ಕೋರ್ಟ್ ನಡೆಸಿ ಅವ್ರಿಗೆ ಹಕ್ಕು ಕೊಡಿಸೋದು ನಾವು ಕೆಲಸ ಮಾಡಿಸ್ತೀವಿ. हाँ जी, आज का कार्यक्रम था म्यूनिटी के लिए, बहुत ही अच्छा प्रोग्राम हुआ और बहुत कुछ यहाँ पे हमको सुनने और सीखने को मिला। और जो लोग यहाँ नहीं पहुँच सके उन्होंने बहुत कुछ मिस किया है। और जो ये संदेश है, जो स्नेहा है, ये पूरी दुनिया में जाना चाहिए, क्योंकि हम सब एक ही हैं, एक का ही संदेश है। हमारे गुरु नानक साहब जी भी एक ओंकार की बात करते हैं कि सब एक हैं, कोई हिंदू है, मुसलमान है, सिख है, ईसाई है। तो ये धर्म बाद में है, पहले इंसानियत है। तो इंसानियत को ज़िंदा रखने के लिए ऐसे प्रोग्राम होने चाहिए। हम इस प्रोग्राम की बहुत सराहना करते हैं। हम गुरुद्वारा श्री गुरु सिंह सभा से पूरी कमेटी मेरे साथ आई है। हम सब संदेश जो गुरु नानक का स्नेहा है ये लेकर के आए हैं, यहाँ पे हमने दिया है। हम पूरी दुनिया को चाहते हैं कि एक साथ होकर के हम ये लड़ाई लड़ते रहें। वाहिगुरु जी का खालसा। सर, जो प्रोग्राम हुआ है बहुत अच्छा हुआ है और हम चाहते हैं इसको और भी अच्छे तरीके से किया जाए, ताकि जितने भी माइनॉरिटी हैं स्टेट ऑफ कर्नाटका के अंदर, उनको जो बात है वो पूरी पहुंच सके, ताकि इसको ज़्यादा हाईलाइट्स हो के जो लोग यहाँ पर नहीं, हम लोग तो आगे हमें मालूम हो गया, जो लोग नहीं आ सके उनके लिए भी करना है। जैसे डॉक्टर मतीन साहब ने ये बात कही है कि हमें माइनॉरिटी वो होना है जैसे आशा बहन है, जिन्होंने कुछ लोगों के लिए किया है और जैसे कर रहे हैं, जैसे गुरु नानक का उपदेश है सरबत का भला, तो उसके अंदर हमें करना चाहिए, ताकि वी कैन वर्क फॉर द बेटरमेंट ऑफ द कर्नाटका। और होली ग्रंथ के अंदर गुरु नानक का बहुत क्लियर संदेश है, जिथे जाए भैया तिथे भला कहिए। सिख ने जहाँ भी जाके रहना है उस जगह की डेवलपमेंट के लिए सोचना है। तो हम सिख हैं, हम उसके लिए भी डेवलपमेंट सोचेंगे। हम चाहते हैं कि हम सबको इकट्ठा होकर डेवलपमेंट स्टेट के लिए और माइनॉरिटी के लिए सोचना चाहिए। दैट्स इंपॉर्टेंट। ಇಲ್ಲ, ಇದು ನಾವು ಮೈನಾರಿಟಿ ಅಂದ್ಕೊಂಡು ನಾವು ರಿಯಲ್ ಮೈನಾರಿಟಿ ಅನ್ಕೋತೀವಿ. ಮೈನಾರಿಟಿ ರಿಲಿಜಿಯಸ್ಸು, ಮೈನಾರಿಟಿ ಲಿಂಗ್ವಿಸ್ಟು, ಇವೆಲ್ಲ ನಮ್ಮ ಹಕ್ಕುಗಳು ಇವೆ. ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್ನು, ಅಂಬೇಡ್ಕರ್ ಅವರು ಒಳ್ಳೆ ಹಕ್ಕುಗಳು ಕೊಟ್ಟಿದ್ದಾರೆ. ಅದು ನಮ್ಮದು ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ನಮ್ಮದು. ಆದರೆ ಒಂದು ಮಾತು ಏನಂದರೆ, ನಾವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನು, ಸಿಕ್ಕು ಅಂತ ಹೇಳ್ಕೊಂಡು ಎಲ್ಲ ದೇವರಿಗೆ ಹೆಸರು ತಗೊಂಡು ದೇವರ ಹಕ್ಕುಗಳು ನಾವು ಮರ್ತು ಬಿಡ್ತೀವಿ. ದೇವರು ನಮ್ಮಿಂದ ಏನು ಇಚ್ಛೆ ಮಾಡ್ತಾನೆ? ಒಬ್ಬರೊಬ್ಬರಿಗೆ ಪ್ರೀತಿ ಮಾಡಿ,
ಕಂಪ್ಯಾಷನ್, ಕರುಣೆ ಇಡಿ, ಫ್ರೆಂಡ್ಶಿಪ್ ಆಗಿಡಿ, ಬ್ರದರ್ಲಿ ಲವ್ ಇಡಿ, ವೈಲೆನ್ಸ್ ಮಾಡಬೇಡಿ, ಪೀಸ್ಫುಲ್ ಆಗಿರಿ. ಆ ಹಕ್ಕುಗಳು ನಾವು ಕೊಟ್ಕೊಂಡು ಆ ಮೈನಾರಿಟಿ ಆದರೆ ಏನಿದ್ರೇನು ನಾವು ಸತ್ಯ ನಿಜಕ್ಕೋಸ್ಕರ ನಿಂತ್ಕೋಬೇಕು, ಎಲ್ಲರಿಗೂ ಇನ್ಸಾಫ್ ಆಗಬೇಕು. ಆಮೇಲೆ ಅಣ್ಣ ತಮ್ಮಂದ್ರ ಜೊತೆ ಥರ ಇರಬೇಕು. ಅದೇನು ಅಜಾನ್ ಅಂತೆ, ಚರ್ಚ್ ಬೆಲ್ ಅಂತೆ, ಅದು ಗಾಯತ್ರಿ ಏನಿದ್ರೇನು ನಾವು ಬ್ರದರ್ಸು ತುಂಬ ಚೆನ್ನಾಗಿ ಸಂತೋಷವಾಗಿ ಇಲ್ಲಿ ಇರಬೇಕು. ಇದರಲ್ಲಿ ಪ್ರೆಸೆಂಟ್ ನಮ್ಮ ಗೌರ್ಮೆಂಟ್ ಏನಿದೆಯೋ, ಸಿದ್ದರಾಮಯ್ಯ ಅವರು, ಡೆಪ್ಟಿ ಸಿ ಎಮ್ ಅವರು, ನಮ್ಮ ಮಿನಿಸ್ಟ್ರು, ನಮ್ಮ ಮೈನಾರಿಟಿ ಚೇರ್ಮನ್ ಅವರೆಲ್ಲ ಇದು ತುಂಬ ಚೆನ್ನಾಗಿ ಬಳಸ್ಕೊತಿದ್ದಾರೆ ಈ ವ್ಯಾಲ್ಯೂಸ್. ನಾವು ಅರ್ಥ ಮಾಡಿಕೊಂಡು ನಾವು ಎಲ್ಲರ ಜೊತೆ ಎತ್ಕೊಂಡು ಬಡವ್ರಿಗೋಸ್ಕರ, ಸಿಕ್ ಪೀಪಲ್ ಆ್ಯಂಡ್ ವೀಕ್ ಪೀಪಲ್ ಅವ್ರ ಹೆಸರಾಗಿ ನಾವೆಲ್ಲ ರಿಲಿಜಿಯಸ್ ಮೈನಾರಿಟೀಸ್ ನಿಂತ್ಕೊಂಡ್ರೆ ನಮ್ಮ ದೇಶಕ್ಕೆ ತುಂಬ ಪ್ರೋಗ್ರೆಸ್ ಸಿಗುತ್ತೆ. ಅದೇ ನಮ್ಮದು ಸ್ಟ್ರೆಂತು. ನಾವು ಪೂರ್ತಿ ವಿಶ್ವಗುರುಗಳ ಆವಾಗ ಆಗ್ತೀವಿ. ಆಯ್ತಾ? ಅದೇ ನಮ್ಮ ಸಂದೇಶ. ಥ್ಯಾಂಕ್ ಯು. ಡಾಕ್ಟರ್ ಮತೀನ್ ಅಂತ. ಪಾರ್ಶ್ವಜಿ ಮಹಾರಾಜ್ ಸಾಹೇಬ್, ಡಾಕ್ಟರ್ ಶ್ರೀಪದಂಜಿ ಮಹಾರಾಜ್ ಸಾಹೇಬ್, ವೇದಿಕೆ ಮೇಲೆ ಕುಳಿತಿರುವಂತಹ ಅತಿಥಿಗಳು, ಮಾನ್ಯರೇ, ಗಣಮಾನ್ಯ ವ್ಯಕ್ತಿಗಳು, all the dignitaries on the dais, all the dignitaries on the stage, and all the audience here. Today I stand here representing Jain community, an ancient religion which gives you, which originates before Lord Mahavira, and this Jainism is found on the basis of ahimsa, aparigraha, and ekantavad, satya. These are the values, and this is the value-based community, and India proudly presents ahimsa, aparigraha, and ekantavad to the world. ಇವತ್ತು ಇಂಟರ್ನ್ಯಾಷನಲ್ ಮೈನಾರಿಟೀಸ್ ಡೇ. ಎಲ್ಲರೂ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಯಾವ ರೀತಿ ಮೈನಾರಿಟಿ ಇರಬೇಕು, ಯಾವ ರೀತಿ ನಾವು ಜೀವನವನ್ನು ನಡೆಸಬೇಕು, ಇದೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಕೆಲವೊಂದು ಬಿಂದು ಮೇಲೆ ನಿಮ್ಮ ಗಮನ ತರಬೇಕು ಅಂತ ಇಚ್ಛಿಸ್ತೇನೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್, 6 ಸಮುದಾಯಗಳಿದೆ, ಅದನ್ನ ನಾವು ಮೈನಾರಿಟಿ ಕಮ್ಯುನಿಟಿ ಅಂತ ರೆಕಗ್ನೈಸ್ ಮಾಡ್ತೀವಿ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಕೋರಿಕೆ ತಗೊಂಡು ಬಂದಿದ್ದೀನಿ. ಜೈನ ಸಮುದಾಯ ಒಂದು ಮೈನಾರಿಟಿ ಕಮ್ಯುನಿಟಿ, ವೆದರ್ ಇಟ್ ಇಸ್ ಅ ಲಿಂಗ್ವಿಸ್ಟಿಕ್ ಮೈನಾರಿಟಿ, ವೆದರ್ ಇಟ್ ಇಸ್ ಅ ರಿಲಿಜಿಯಸ್ ಮೈನಾರಿಟಿ, ವಾಟ್ ಎವರ್ ಇಟ್ ಇಸ್, ಬಟ್ ದೆನ್ minority community is a minority community, and we have to protect the culture, we have to protect the values. ನಮ್ಮ ವ್ಯಾಲ್ಯೂಸ್, ನಮ್ಮ ಕಲ್ಚರ್ ನಾವು ಯಾವ ರೀತಿ ಅದನ್ನ ಸಂರಕ್ಷಿಸ್ತೇವೆ, ಅದಕ್ಕೋಸ್ಕರ ನಾವು ಯಾವ ರೀತಿ ಭದ್ರತೆಯನ್ನು ತರ್ತೀವಿ, ಅದು ತುಂಬಾ ಪ್ರಾಮುಖ್ಯತೆ ಇದೆ. ಈಗ ಯಾವ ಸಿಚುಯೇಷನ್ಸ್ ಅಲ್ಲಿ ನಾವು ನಡೀತಾ ಇದ್ದೀವೋ, ದೇರ್ ಇಸ್ ಅ ಬಿಗ್ ಡೇಂಜರ್ ಟು ದ ಕಮ್ಯುನಿಟಿ. I see so many increase in incidents. What we see, there are so many violence. ಹಿಂಸೆಯ ತಾಂಡವ ನಾವು ಜಗತ್ತಲ್ಲಿ ನೋಡ್ತಾ ಇದ್ದೀವಿ. ಈ ಹಿಂಸೆಯ ತಾಂಡವದಲ್ಲಿ ನಾವು ಅಹಿಂಸೆಯ ಪ್ರಚಾರ ಮಾಡೋಕ್ಕೋಸ್ಕರ, ಅಹಿಂಸೆಯ ಪಾಠವನ್ನು ಕಲಿಸೋಕ್ಕೋಸ್ಕರ ಜಗತ್ತಿನಲ್ಲಿ ಓಡಾಡ್ತೀವಿ, ಜನರಿಗೆ ಬೋಧನೆ ಕೊಡ್ತೀವಿ. ಆದರೆ ನಮ್ಮ ಸಮುದಾಯನೇ ಯಾವಾಗ ಡೇಂಜರ್ ಅಲ್ಲಿ ಇರುತ್ತೋ ಆವಾಗ ಒಂದು ರೆಡ್ ಅಲಾರ್ಮ್ ಆಗುತ್ತೆ. There is a huge red alarming situation to the Jain community as well, because there is so much increase in incidents what I see every moment. There are so many accidents. ಯಾರು ಜೈನ ಸನ್ಯಾಸಿಗಳು ರೋಡ್ ಮೇಲೆ ನಡ್ಕೊಂಡು ಹೋಗ್ತಾರೆ, ಅಪರಿಗ್ರಹ ಜೀವನವನ್ನು ನಡೆಸ್ತಾರೆ, ಅವ್ರಿಗೋಸ್ಕರ ಸುರಕ್ಷತೆ ಬೇಕು. ನಾನು ಅದಕ್ಕೆ ಪ್ರತಿಯೊಬ್ಬರಿಗೂ ಒಂದು ಮಾತು ಹೇಳಕ್ ಪ್ರಯತ್ನ ಪಡ್ತೀನಿ. ಅಪರಿಗ್ರಹ ಸಿದ್ಧಾಂತವನ್ನು ಆಧರಿಸಿಕೊಂಡು ಅವರಿಗೋಸ್ಕರ ಅವರು ಜೀವನ ನಡೆಸ್ತಾ ಇಲ್ಲ, ಅವರ ಜನ ಸಮುದಾಯಕ್ಕೋಸ್ಕರ ಅವರು ಒಳ್ಳೆ ಬೋಧನೆಯನ್ನ ಕೊಡ್ತಾ ಇದ್ದಾರೆ. ಕರ್ತವ್ಯ ಅನ್ನುವಂತಹ ಮಾತುಗಳನ್ನು ಆಡಿದಂತಹ ಶ್ರೀ ಗುರು ಸಿಂಗ್ ಸಭಾದ ಕಾರ್ಯದರ್ಶಿಗಳಾಗಿರುವಂತಹ ಡಾಕ್ಟರ್ ರವೀಂದರ್ ಸಿಂಗ್ ಅವರಿಗೆ ಆಯೋಗದ ಪರವಾಗಿ ವಂದನೆಗಳು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸ್ವಲ್ಪ ಮುಂದೆ ಸರ್, ಸ್ವಲ್ಪ ಮುಂದೆ ಸರ್. ಇದರೊಟ್ಟಿಗೆ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನ ನೆರವೇರಿಸಬೇಕಾಗಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಾಜುದ್ದೀನ್ ಖಾನ್ ಅವರನ್ನ ಕೇಳಿಕೊಳ್ಳುತ್ತೇನೆ. ಈಗ ನಮ್ಮ ಕರ್ನಾಟಕದ ಪ್ರಸಿದ್ಧ ಸರ್ ಬುಕ್ ಇಟ್ಕೊಳ್ಳಿ ಸರ್. ಅವರಿಗೆ ಆಯೋಗದ ಪರವಾಗಿ ಧನ್ಯವಾದಗಳು. ಈಗ ಸಮಾರಂಭವು ಮುಕ್ತಾಯದ ಹಂತಕ್ಕೆ ತಲುಪಿದೆ. ವೇದಿಕೆಯಲ್ಲಿರುವ ಎಲ್ಲಾ ಗಣ್ಯರು
ಸಂತೋಷ್ ಇವರು ಸಂತೋಷ್ ಅವ್ರು ಹಾಕು ಇವ್ರು ಅವ್ರವ್ರೆ ಸಂತೋಷ್ ಸಂತೋಷ್ ಇಲ್ಲಪ್ಪ ಹುಡುಗ ಕರ್ನಾಟಕ ಸರ್ಕಾರದಿಂದ ಹಬ್ಬ ಸಂಚಾರ ತಗೊಂಡು ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ. ಈ ವರ್ಷದ ನಾವು ವ್ಯವಸ್ಥೆ ಮಾಡಿ ಜನರು ಆದ ಡಿಮಾಂಡ್ ಏನಿದೆ, ರೈಟ್ಫುಲ್ ಡಿಮಾಂಡ್ ಏನಿದೆ ಅದು ನಾವು ಸರ್ಕಾರಕ್ಕೆ ಗಮನಕ್ಕೆ ಬಜೆಟಿಂದ ಮುಂಚೆ ಕೊಟ್ಬಿಟ್ಟು ಬಜೆಟಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ಅವರಿಗೆ ಪ್ರಸ್ತಾವನೆ ಕಳಿಸ್ತೀವಿ. ರೈಟ್ ಸರ್, ಥ್ಯಾಂಕ್ ಯು. ಹೌದು ಸರ್. ಹೇಳಿ ಶುರು ಹಚ್ಕೊಳ್ಳಿ. ಹೇಳಿ ಶುರು ಹಚ್ಕೊಳ್ಳಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.